ಥರ ಮಾಲ್ಟ್ನ ಒಮ್ಮೆ ಆದರೂ ಟ್ರೈ ಮಾಡಲೇಬೇಕು. ಇದಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಹಾಗೆ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನುಗ್ಗೆಕಾಯಿ ಸೂಪ್ ಕೂಡ ಮಾಡಿದ್ದೆ. ತುಂಬಾ ರುಚಿಯಾಗಿ ಬಂದಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಕುಕ್ಕರ್ಗೆ 1.5 ಲೋಟ ನೀರು ಹಾಕಿ ಕಟ್ ಮಾಡ್ಕೊಂಡಿರೋಂತಹ ನುಗ್ಗೆಕಾಯಿನೂ ಹಾಕ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿ 2 ವಿಸಿಲ್ ಹೊಡಿಸ್ತಾ ಇದ್ದೀನಿ. ಈಗ ಮಾಲ್ಟ್ ಮಾಡೋದು ಹೇಗೆ ಅಂತ ನಾನು ತಿಳಿಸ್ತಾ ಇದ್ದೀನಿ. ಒಂದು ಪಾತ್ರೆಗೆ 2 ಲೋಟ ನೀರು ಹಾಕಿ ಅದಕ್ಕೆ 2.5 ಟೇಬಲ್ ಸ್ಪೂನ್ ಮಾಲ್ಟ್ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಸ್ಟವ್ ಮೇಲಿಟ್ಟು 10 ರಿಂದ 15 ನಿಮಿಷ ಚೆನ್ನಾಗಿ ಚೆನ್ನಾಗಿ ಕುದೀತಾ ಇದೆ. ಈ ಕನ್ಸಿಸ್ಟೆಂಟಲ್ಲಿ ಬರಬೇಕು. ಇದಂತೂ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಹೇರ್ ಗ್ರೋತಿಂಗೆ, ಡಯೆಟ್ಗೆ, PCODಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಹೆಣ್ಮಕ್ಳು ಇದನ್ನು ಕುಡಿದ್ರೇ ಇನ್ನೂ ಒಳ್ಳೆಯದು. ಮಕ್ಳಿಗಂತೂ ಕೊಟ್ಟರು ತುಂಬಾ ರಿಚ್ ಪ್ರೋಟೀನ್ ಇದೆ ಇದರಲ್ಲಿ. ಅಷ್ಟರಲ್ಲಿ ನುಗ್ಗೆಕಾಯಿ ಕೂಡ ವಿಸಿಲ್ ಹೊಡೆಸಿದ್ವಲ್ಲ, ಅದು ಕೂಡ ತಣ್ಣಗಾಗಿತ್ತು. ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಈಗ ಫೈನಲಿ ಇದು ಪೇಸ್ಟ್ ಆಗಿದೆ. ಅದೇ ಕುಕ್ಕರ್ಗೆ 1 ಟೇಬಲ್ ಸ್ಪೂನ್ ಎಣ್ಣೆ, ಸಾಸಿವೆ, ಮೆಣಸನ್ನು ಸಹ ಹಾಕಿ ಇವಾಗ ನಾವು ಏನು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ನುಗ್ಗೆಕಾಯಿನ, ಅದನ್ನು ಸಹ ಹಾಕ್ಕೊತಾ ಇದ್ದೀನಿ. ಇವಾಗಲೇ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೋಬೇಕು. ಇದನ್ನು ಒಂದು 10 ರಿಂದ 15 ನಿಮಿಷ ಕುದಲಿಕ್ಕೆ ಬಿಡೋಣ. ಫೈನಲಿ ಇದು ಕುದಿದಿದೆ. ಇವಾಗ ನಾನು ಸರ್ವಿಂಗ್ ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದಕ್ಕಿಂತ ಹೆಚ್ಚಾಗಿ ಚೆನ್ನಾಗಿ ಬಂದಿತ್ತು. ಇದರಲ್ಲಿ ಐರನ್ ರಿಚ್ ಇರೋದ್ರಿಂದ ಮಕ್ಕಳಿಗೆ ಕೊಡಿ, ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.